ಹಲೋ ಲೇಡೀಸ್, ವೆರಿ ಗುಡ್ ಮಾರ್ನಿಂಗ್, ಶುಭೋದಯ. ಒಂದು ಕ್ವಿಕ್ ರೆಸಿಪಿ ಮುಖಾಂತರ ಬಂದಿದ್ದೀನಿ. ಅದೇ ಮೆಂತ್ಯ ಸೊಪ್ಪು ರೈಸ್ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ. ರಾತ್ರಿನೇ ಸೊಪ್ಪನ್ನು ತೊಳೆದು ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ ಸಣ್ಣಕ್ಕೆ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಇಲ್ಲಿ ಕಡಲೆ ಬೀಜ ಒಂದು ಹಿಡಿ, ಬ್ಯಾಡಗಿ ಮೆಣಸಿನ್ಕಾಯಿ, ಧನಿಯಾ ಹಾಗೂ ಜೀರಿಗೆ. ಇದನ್ನು ತರ್ತರಿಯಾಗಿ ಪುಡಿ ಮಾಡಿ ಇಟ್ಕೋಬೇಕು. ಇದು ಪುಡಿ ಮಾಡಿ ಇಟ್ಕೊಂಡ ನಂತರ ಒಗ್ಗರಣೆ ಮಾಡೋದಷ್ಟೇ ಬಾಕಿ. ಸೊ ಸಿದ್ಧತೆ ಮಾಡಿದ್ದೀನಿ, ಬನ್ನಿ ಇದನ್ನು ಪುಡಿ ಮಾಡಿಕೊಂಡು ಬರೋಣ. ಎಸ್, ಇದು ಪುಡಿ ಆಗೋಗುತ್ತೆ. ಇದಕ್ಕೇನು ಹೆಚ್ಚೇನು ನೀವು ಹುಣಸೆ ಹಣ್ಣಾಗಲಿ ಇದೇನು ಬಳಸೋ ಅವಶ್ಯಕತೆ ಇಲ್ಲ. ಕೇವಲ ನಾನು ಅಡಿಷ್ನಲ್ ಆಗಿ ಧನಿಯಾವನ್ನು ಬಳಸಿದ್ದೀನಿ, ಅಷ್ಟು ಬಿಟ್ಟರೆ ಇದು ಬರೀ ಕಡಲೆ ಬೀಜ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೂ ಜೀರಿಗೆ ಹಾಕಿ ತರತರಿಯಾಗಿ ಪುಡಿ ಮಾಡಿ ಒಗ್ಗರಣೆ ಮಾಡೋದಷ್ಟೇ ಇದು. ಇಲ್ಲಿ ಒಗ್ಗರಣೆ ಸಿದ್ಧ ಮಾಡಿಕೊಂಡಿರುವಂತಹ ಕೊಬ್ಬರಿ ಎಣ್ಣೆಯಲ್ಲಿ ನಾನಿಲ್ಲಿ ಕಡಲೆ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಇಂಗು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆಗೆ ನಾವು ತೊಳೆದಿಟ್ಕೊಳ್ಳೋಂಥ ಈ ಸೊಪ್ಪನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಳೋದಷ್ಟೇ ಬಾಕಿ. ಈ ಥರದ ಚಿತ್ರಾನ್ನ ಸಾಮಾನ್ಯವಾಗಿ ನಿಮ್ಮ ಮನೆಗಳಲ್ಲಿ ಮಾಡೋದಾದರೆ ನೀವು ಯಾವ ರೀತಿ ಮಾಡ್ತೀರಾ ಅಂತ ದಯವಿಟ್ಟು ತಿಳಿಸ್ಕೊಡಿ. ನಾವು ಮಾಡೋ ರೆಸಿಪಿನ ಇಲ್ಲಿ ತೋರಿಸಿರೋ ತರಹದಲ್ಲಿ ನೀವು ಮಾಡಿ ನೋಡಿ. ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ನೀವು ಮಾಡೋ ರೆಸಿಪೀಸ್ನ ನನಗೂ ಶೇರ್ ಮಾಡಿ. ಈ ರೆಸಿಪಿನ ನೀವು ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಸೊ ಹಿಂಗೆ ಹೇಳ್ತಾ ಒಗ್ಗರಣೆ ಮಾಡ್ತಾ ಇದಕ್ಕೆ ಒಂಚೂರು ಉಪ್ಪು, ಅಚ್ಕಾರದ ಪುಡಿ ಹಾಗೂ ಅರಶಿನ ಮೂರನ್ನು ಬಳಸ್ತಿದ್ದೀನಿ. ಬೇಕು ಅಂದರೆ ಅಚ್ಕಾರದ ಪುಡಿ ಸ್ಕಿಪ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟು ರುಚಿ ಇಲ್ಲದೆ ಇರೋದ್ರಿಂದ, ಕಲರು ಬಣ್ಣ ಇಲ್ಲದೆ ಇರೋದ್ರಿಂದ ನಾನೊಂಚೂರು ಇಲ್ಲಿ ಅಚ್ಕಾರದ ಪುಡಿನ ಬಳಸ್ತಾ ಇದ್ದೀನಿ. ಈ ಅಚ್ಕಾರದ ಪುಡಿ ಸ್ಕಿಪ್ ಮಾಡೋರು ಖಂಡಿತವಾಗ್ಲೂ ಒಳ್ಳೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಬಣ್ಣ ಬರುತ್ತೆ. ಒಂದು ರೈಸ್ ಬಾತ್ ಅಂದರೆ ಅದಕ್ಕೊಂದು ಒಳ್ಳೆ ಫ್ಲೇವರ್ ಇರಬೇಕು. ಉಪ್ಪು, ಖಾರ, ಹುಳಿ ಎಲ್ಲ ಅಚ್ಚುಕಟ್ಟಾಗಿರಬೇಕು. ಇದಕ್ಕೆ ಹುಳಿ ಏನು ಅವಶ್ಯಕತೆ ಇಲ್ಲ. ಇದು ಟೇಸ್ಟೇ ಹೀಗೆ. ಯೂಶ್ವಲ್ ಆಗಿ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಅಂದರೆ ಈ ಥರ ಮಾಡ್ಕೊತೀನಿ. ತುಂಬ ಅದ್ಭುತವಾಗಿರುತ್ತೆ. ಮಕ್ಕಳಿಗೂ ತುಂಬ ಟೇಸ್ಟ್, ಯಾಕೆಂದರೆ ಕಡಲೆ ಬೀಜ ಪುಡಿ ಮಾಡಿ ಹಾಕಿರೋದು ತುಂಬ ರುಚಿ ಕೊಡುತ್ತೆ. ಸೊ ಇದನ್ನೇನು ಆಗ್ತಾ ಇದೆ, ಇವಾಗ ಅಚ್ಕಾರದ ಪುಡಿ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಅಚ್ಕಾರದ ಪುಡಿ ಬೇಡ ಅನ್ನೋರು ದಯವಿಟ್ಟು ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಸ್ಕಿಪ್ ಮಾಡಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಒಂದು 10 ನಿಮಿಷ ಖಾರನೂ ಬೇಯಲಿ. ಯಾಕೆಂದರೆ ಮೆಂತ್ಯ ಸೊಪ್ಪು ಕಹಿ ಇರೋದಿಲ್ಲ. ಯೂಶ್ವಲಿ ಚೆನ್ನಾಗಿ ತೊಳ್ಕ ಹೆಚ್ಚು